ನಮಸ್ಕಾರ ವೀಕ್ಷಕರೇ. ಇಂದು ನಮ್ಮ ಜೈ ಭೀಮ್ ಟಿವಿ ಮತ್ತು ಯಶಸ್ವಿ ಟಿವಿಯಲ್ಲಿ ಸನ್ಮಾನ್ಯ ಶ್ರೀ ಭೀಮ್ ಆರ್ಮಿ ರಾಜ್ಯ ಅಧ್ಯಕ್ಷರಾದ ಎಸ್ ತಾವಡೆ ಅವರು ಬಂದಿದ್ದಾರೆ. ಅವರು ಇವತ್ತಿನ ರಾಜಕಾರಣಿ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಲು ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ. ನಮಸ್ಕಾರ. ಅದೇ ರೀತಿಯಾಗಿ ಭೀಮ್ ಆರ್ಮಿ ರಾಜ್ಯ ಯುವಕ ಘಟಕದ ಅಧ್ಯಕ್ಷರಾದ ಸಂತೋಷ್ ಪಾಳೆ ಅವರು ಸಹ ನಮ್ಮ ವಾಹಿನಿಗೆ ಬಂದಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ. ಸನ್ಮಾನ್ ತಾವಡೆ ಅವರೇ, ಇವತ್ತಿನ ರಾಜಕೀಯ ವಿದ್ಯಮಾನದಲ್ಲಿ RSS ಮತ್ತು ಕಾಂಗ್ರೆಸ್ ವಿರುದ್ಧವಾಗಿ ಕೆಲವು ಮಾತುಗಳನ್ನು ಕೇಳಿ ಬರ್ತಾ ಇದೆ. ಏನಂದ್ರೆ, ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು RSS ಸಂಘದವರು 100 ವರ್ಷದ ಒಂದು ಸಾಧನೆ ಅಂತ ತಿಳ್ಕೊಂಡು ಅವರು ಒಂದು ಮೆರವಣಿಗೆ ಮಾಡ್ತಾ ಇದ್ದಾರೆ. ಆ ಮೆರವಣಿಗೆಯಿಂದ ಸರ್ಕಾರಕ್ಕೂ ಏನು ಲಾಭ ಇದೆ, ಸಾರ್ವಜನಿಕರಿಗೂ ಏನು ಲಾಭ ಇದೆ, ಅವರು 100 ವರ್ಷದ ಸಾಧನೆ ಬಗ್ಗೆ ಏನು ಮಾಡಿದ್ದಾರೆ ಎಂಬುದರ ಬಗ್ಗೆ ಚರ್ಚೆ ಮಾಡುವಾಗ ನಾನು ನೀವೆಂಬ ವಾದದಲ್ಲಿ ಬಂದಾಗ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು RSS ಸಂಘ ಸಂವಿಧಾನಾತ್ಮಕವಾಗಿ ಅದು ರಿಜಿಸ್ಟರ್ ಆಗಿರುವುದಿಲ್ಲ, ಮೇಲಾಗಿ 100 ವರ್ಷಗಳಿಂದ ರಿಜಿಸ್ಟರ್ ಆಗದೆ ಅಲ್ಲಿಂದ ಇಲ್ಲಿವರೆಗೂ ಅವರು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಹಿಂದೆ ಜನತಾ ಪಕ್ಷದಲ್ಲಿದ್ದಾಗೂ ಅದಕ್ಕೆ ಬ್ಯಾನ್ ಮಾಡಲು ಪ್ರಯತ್ನ ಮಾಡಿದ್ದಾರೆ, ಇಂದಿರಾ ಗಾಂಧಿ ಇದ್ದಾಗೂ ಪ್ರಯತ್ನ ಮಾಡಿದ್ದಾರೆ, ಎಲ್ಲ ಸಚಿವರು ಪ್ರೈಮ್ ಮಿನಿಸ್ಟರ್ ಇದ್ದಾಗೂ ಬ್ಯಾನ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಇವರು ಬ್ಯಾನ್ ಮಾಡಂತ ಹೇಳಿಲ್ಲ. ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಅವರು ಏನಂತ ಹೇಳಿದ್ದಾರೆ ಅಂದರೆ, RSS ಸಂಘ ನೋಂದಣಿ ಇರುವುದರಿಂದ ಸರ್ಕಾರದ ಸ್ಥಳದಲ್ಲಿ ಆಗಲಿ ಅಥವಾ ಸಂಘ ಸಂಸ್ಥೆಗಳ ವಿದ್ಯಾಸಂಸ್ಥೆಗಳ ಗಾರ್ಡನ್ನಲ್ಲಿ ಆಗಲಿ ಇನ್ನಿತರ ಸರ್ಕಾರ ಇರ್ತಕ್ಕಂಥ ಜಾಗದಲ್ಲಿ ತಾವು ಈ ಕಾರ್ಯಕ್ರಮ ಮಾಡಬಾರ್ದು, ತಾವು ಎಲ್ಲಿಯಾದರೂ ಇನ್ನೂ ಬೇರೆ ಕಡೆ ಮಾಡಬಹುದೆಂಬ ವಿಷಯವನ್ನು ಮಾತ್ರ ಅವರು ಪ್ರಸ್ತಾಪಿಸಿದ್ದಾರೆ. ಆದರೆ ಅವರು ತಪ್ಪು ತಿಳುವಳಿಕೆಯಿಂದ ಇಡೀ ದೇಶಾದ್ಯಂತ ಅವರ ಬಗ್ಗೆ ತಪ್ಪು ಅಪವಾದನೆ ಪಡೆದುಕೊಂಡು ನಾಳೆ ಚಿತ್ತಾಪುರ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಬಗ್ಗೆ ತಾವು ಸಹ ಭೀಮ್ ಆರ್ಮಿಯವರು ಸಹ ಅದೇ ದಿನ ತಾವು ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಅದರ ಬಗ್ಗೆ ತಾವು ಏನು ಅನಿಸಿಕೆ ಏನು, ತಮ್ಮ ಕಾರ್ಯಕ್ರಮ ಏನು, ತಾವು ತಮ್ಮ ಭೀಮ್ ಆರ್ಮಿಯಿಂದ ಅಲ್ಲಿ ಮಾಡಲು ಕಾರಣವೇನೆಂಬುದರ ಬಗ್ಗೆ ವೀಕ್ಷಕರಿಗೆ ನಾವು ಗಮನಕ್ಕೆ ತರಬೇಕಾಗಿ ಕೋರುತ್ತೇನೆ. ಭಾರತ ದೇಶದ ಸಮಸ್ತ ಜನತೆಗೆ ಭೀಮ್ ಆರ್ಮಿ ವತಿಯಿಂದ ಎಲ್ಲರಿಗೂ ಜೈ ಭೀಮ್. ನಾನು ಇವತ್ತಿನ ದಿವಸ ಏನು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಆಗ್ತಕ್ಕಂಥ ಈ RSS ಸಂಘ ಪರಿವಾರವನ್ನು ಏನು ಇಲ್ಲಿವರೆಗೂ ಜನರನ್ನು ಹುಚ್ಚು ಮಾಡ್ತಾ ಬಂದಿದೆ. ಯಾಕಂತಂದರೆ 100 ವರ್ಷದ ಪಥಚಲತನ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಗಳಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮ ನಡೆಸಲು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಾವು ಇವತ್ತಿನ ದಿವಸ ಅವರಿಗೆ ಏನು ಚಾಲೆಂಜ್ ಮಾಡ್ತಾ ಇದ್ದೀವಿ ಅಂತಂದರೆ, ಭೀಮ್ ಆರ್ಮಿದವರು 100 ವರ್ಷದ ಹಿಂದಗಡೆ ಕಾಲದಲ್ಲಿ ನಾವು ಇರಲಿಲ್ಲ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದರು. ಸಂವಿಧಾನ ಅಡಿಯಲ್ಲಿ ಏನೇನು ಸಂವಿಧಾನದಲ್ಲಿ ಬರೆದಿದೆಯೋ ಸಂಘ ಪರಿವಾರಗಳನ್ನು ಯಾವ ರೀತಿ ನಡೆಸಬೇಕು ಅನ್ನೋಂಥ ಕಾನೂನು ಚೌಕಟ್ಟುಗಳನ್ನು ಮಾಡಿದರೋ ಅವು ಚೌಕಟ್ಟುಗಳಲ್ಲೇ ಇಲ್ಲಿವರೆಗೂ ಸಂಘ ಪರಿವಾರ ನಡೀತೆ ಅಂತ ನಮಗೆ ತಿಳ್ಕೊಂಡಿದ್ವಿ. ಇತ್ತೀಚೆಗೆ ನಡೀತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಪ್ರಿಯಾಂಕಾ ಖರ್ಗೆ ಯಾವಾಗ RSS ಸಂಘ ರಿಜಿಸ್ಟರ್ಡ್ ಇಲ್ಲದೆ ಯಾವುದೇ ಸರ್ಕಾರಿ ಮೈದಾನದಲ್ಲಾಗಲಿ, ಸರ್ಕಾರಿ ಕಚೇರಿಯ ಮೈದಾನದಲ್ಲಾಗಲಿ, ಸ್ಕೂಲ್ಗಳ ಮೈದಾನದಲ್ಲಾಗಲಿ, ಗುಡಿಯ ಮೈದಾನಗಳಲ್ಲಾಗಲಿ ಯಾವುದೇ ಸಂಘ ಪರಿವಾರದ ಚಟುವಟಿಕೆಗಳನ್ನು ನಡೆಯಬಾರದು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟರು. ಯಾಕೆ ಹೇಳಿಕೆ ಕೊಟ್ಟರು ಅಂತಂದರೆ, ಇವರು ಅಧಿಕೃತವಾಗಿ ಇರ್ತಕ್ಕಂಥ ಸಂಘ ಇದ್ದರೆ ಪರ್ಮಿಷನ್ ತಗೋಬೇಕು, ಕಾನೂನು ಚೌಕಟ್ಟಿನಲ್ಲಿ ಪರ್ಮಿಷನನ್ನು ತಗೊಂಡು ಅದನ್ನು ಕಾರ್ಯಕ್ರಮವನ್ನು ನಡೆಸಿರಿ ಅನ್ನುವಂಥ ಮಾತುಗಳನ್ನು ಹೇಳಿದ್ರು.
ಅದನ್ನು ಇವರು ತಪ್ಪಾಗಿ ತಿಳ್ಕೊಂಡು ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ಹೋರಾಟಗಳನ್ನು ಪ್ರಾರಂಭಗೊಂಡರು. RSSಗೂ ಮತ್ತು ಬಿಜೆಪಿಗೆ ನಂಟ ಇದೆ, ಆದರೆ ಗಂಟು ಇಲ್ಲ. ಯಾಕಂತಂದ್ರೆ ಸಂಘ ಪರಿವಾರದವರು ಮನುಸ್ತುತಿಯ ಏನು ಬೀಜಗಳನ್ನು ಬಿತ್ಕೊಂಡು ಬಂದರು, ಜನರನ್ನು ಸುಳ್ಳು ಹೇಳ್ತಾ ಬಂದರು. 100 ವರ್ಷದ ಕಾಲ ಅವರ ಸಂಘವನ್ನು ಕಟ್ಟಿದ್ದೆ ಅಂತ ಹೇಳಿದಾದ್ರೆ ಈ ದೇಶದಲ್ಲಿ ಅವರು ಏನು ಮಾಡಿದ್ದಾರೆ? ಏನೂ ಮಾಡಲಿಲ್ಲ. ಈ ಸಂಘದ ವತಿಯಿಂದ ದೇಶದಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡಲಿಲ್ಲ, ಯಾವ ಕಾರ್ಯ ಚಟುವಟಿಕೆಗಳನ್ನು ಮಾಡಲಿಲ್ಲ. ದೇಶದ ಜೆಂಡಾ ತಿರಂಗ ಜೆಂಡಾವನ್ನು ಬಿಟ್ಟು ಅವರದೇ ಆದಂಥ ಜೆಂಡಾ ಕೇಸರಿ ಜೆಂಡಾನ್ನು ಹಿಡ್ಕೊಂಡ್ಬಿಟ್ಟು ದೇಶದಲ್ಲಿ ದಂಗೆ ಗಲಭೆಗಳನ್ನು ಎಬ್ಬಿಸುತ್ತಾ ಹಿರಿಯ ನಾಯಕರನ್ನು ಕೊಲೆ ಮಾಡುತ್ತಾ ಬಂದಂಥ ಈ ಸಂಸ್ಥೆ, ಇಂಥ ಒಂದು ಅತ್ಯಾಚಾರ ಮಾಡ್ತಕ್ಕಂಥ ಈ ಸಂಸ್ಥೆ ಭಾರತ ದೇಶದಲ್ಲಿ ಸಂವಿಧಾನ ಅಡಿಯಲ್ಲಿ ಇವರು ಸಂಘವನ್ನು ರಿಜಿಸ್ಟ್ರೇಷನ್ ಮಾಡದೆ ಈ ದೇಶಾದ್ಯಂತ ನಾವು ಹೀಗೆ ಇರ್ತೀವಿ ಅನ್ನೋಂಥ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಕೆಲಸ ಸಂಘ ಪರಿವಾರ. ಅದಕ್ಕಾಗಿ ನಾವು ಭೀಮ್ ಆರ್ಮಿದವರು ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನು ಭಾರತ ದೇಶದಲ್ಲಿ ಇಂಥ ಒಂದು ನಾಡಿನ ನಮ್ಮ ದೇಶದ ಭಂಗವನ್ನು ಮಾಡ್ತಕ್ಕಂಥ ಕೆಲಸವನ್ನು RSS ಅವ್ರು ಮಾಡ್ತಾ ಇದ್ದಾರೆ. ಭೀಮ್ ಆರ್ಮಿದವ್ರು ನಾವು ಕಾಣ್ತೀವಿ. ಇದನ್ನು ಸಂಘ ರಿಜಿಸ್ಟ್ರೇಷನ್ ಇದ್ರೆ ಮಾತ್ರ ಈ ದೇಶದಲ್ಲಿ ಇವರನ್ನು ಕಾರ್ಯಚಟುವಟಿಕೆಗಳನ್ನು ಮಾಡಬಹುದು. ಬೇರೆ ಸಂಘಗಳನ್ನ ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕಾದ್ರೆ ಸರ್ಕಾರ ಅದಕ್ಕೆ ಸಂಘದ ರಿಜಿಸ್ಟ್ರೇಷನ್ ಆಗಿದೆ ಅಂತ ಕೇಳ್ತಾರೆ. ಯಾವುದೇ ಕ್ಲಬ್ ನಡೆಸಲಿ, ಸ್ಪೋರ್ಟ್ಸ್ ಕ್ಲಬ್ ನಡೆಸಲಿ, ಯಾವುದೇ ಅಸೋಸಿಯೇಷನ್ಸ್ಗಳು ನಡೆಸಲಿ, ಯಾವುದೇ ಸಂಘ ನಡೆಸಬೇಕಾದರೂ ಸಂಘದ ಒಂದು ರಿಜಿಸ್ಟ್ರೇಷನ್ ಆಫೀಸ್ ಅಂತಾನೆ ಸರ್ಕಾರ ಮಾಡಿದೆ. ಅದು ಹೆಸರಿಗೋಸ್ಕರ ಮಾಡಿದ್ದಾರೆ. ಅದನ್ನು ಸಂಘದ ಚಟುವಟಿಕೆಗಳನ್ನು ಕಾರ್ಯಗಳನ್ನು ದೇಶದಲ್ಲಿ ಮಾಡಲಿ ಅಂತಾನೆ ಆ ಸಂಘದ ಕಚೇರಿಗಳನ್ನು ಮಾಡಿದ್ದಾರೆ. ಆ ಕಚೇರಿ ಇದ್ದರೂ ಕೂಡ ಇವರು RSSನವರು ಅದನ್ನು ಯಾಕೆ ರಿಜಿಸ್ಟ್ರೇಷನ್ ಮಾಡಲಿಲ್ಲ? 100 ವರ್ಷದ ನಮ್ಮ ಚಟುವಟಿಕೆಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಅಂತಂದರೆ ಏನು ಆಧಾರ ಇದೆ? ನಿಮ್ಮ ಆಧಾರ ಇಲ್ಲದೆ ಈ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಇದಕ್ಕೆ ಯಾರು ಹೊಣೆಗಾರರು? ಮುಂದೆ ಆಗ್ತಕ್ಕಂಥ ಹಾನಿಗಳಿಗೆ, ಕೊಲೆ ಆದು, ಹೊಡೆದಾಟ ಆಯಿತು, ಇದಕ್ಕೆ ಯಾರು ಜವಾಬ್ದಾರರು? ಯಾರು ನಿಮ್ಮ ಲೀಡರ್ಗಳು? ಇದನ್ನು ಬೇಕಲ್ವಾ? ಅದಕ್ಕಾಗಿ ಚಿತ್ತಾಪುರದಲ್ಲಿ ನಡೀತಕ್ಕಂಥ 2ನೇ ತಾರೀಕಿನ ಏನು ಪಥಸಂಚಲನ ಕಾರ್ಯಕ್ರಮ ಇದೆ, ಇದನ್ನು ಈಗಾಗಲೇ ಹೈಕೋರ್ಟ್ ಪೀಠವನ್ನು DC-ಗೆ ಆದೇಶ ಮಾಡಿದೆ. ಎಲ್ಲ ಸಂಘಗಳ ರಿಜಿಸ್ಟ್ರೇಷನ್ ಕಾಪಿ ಮತ್ತು ಅವರ ಪ್ಯಾನ್ ಕಾರ್ಡು ಮತ್ತು ಎಲ್ಲ ಇದನ್ನು ತೆಗೆದುಕೊಂಡು ಬರೋಕ್ಕೆ ಹೇಳಿದ್ದಾರೆ. ನಾವು ಕೂಡ ಭೀಮ್ ಆರ್ಮಿ ವತಿಯಿಂದ ಇವತ್ತಿನ ದಿವಸ ಎಲ್ಲ ಪೇಪರ್ಗಳನ್ನು, ನಮ್ಮ ಸಂಘ ರಿಜಿಸ್ಟ್ರೇಷನ್ನು, ನಮ್ಮ ಪ್ಯಾನ್ ಕಾರ್ಡು ಮತ್ತು ನಮ್ಮ ಏನು ಎಲ್ಲ ದಾಖಲಾತಿಗಳು, ಮೂಲತಃವಾಗಿ ನಾವು ಎಲ್ಲಿ ಕಾರ್ಯಕ್ರಮ ನಡೆಸ್ತೀವಿ 10 ಜನರ ಜವಾಬ್ದಾರಿದಾರರನ್ನು ಲೆಟರ್ಗಳನ್ನು ಮಾಡಿ ಇವತ್ತಿನ ದಿವಸ ನಾವು DC ಆಫೀಸಿಗೆ ಸಲ್ಲಿಸಿದ್ದೇವೆ. ಅದಕ್ಕಾಗಿ ಈಗ ಬರ್ತಕ್ಕಂಥ ದಿನಗಳಲ್ಲಿ ನಾಳೆ 24ರಂದು ಹೇರಿಂಗ್ ಇಟ್ಟಿದ್ದಾರೆ. DC ಮೇಡಮ್ ಅವರಿಂದ ಕೋರ್ಟಲ್ಲಿ ಹೇರಿಂಗ್ ಆಗುತ್ತೆ. ನಾವು ಈಗಾದರೂ ಕೂಡ ಕೋರ್ಟಿಗೆ ಮನವಿ ಮಾಡಿಕೊಳ್ಳೋದೇನಂತಂದರೆ ಅವರು ಸಂಘ ರಿಜಿಸ್ಟ್ರೇಷನ್ ಇದ್ದರೆ ಮಾತ್ರ ಅವರನ್ನು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶ ಕೊಡಬೇಕು. ಇಲ್ಲದಿದ್ದರೆ ಭೀಮ್ ಆರ್ಮಿ ಅವರು ಅದಕ್ಕೆ ಹೋರಾಟ ಮಾಡ್ತಾರೆ. ಸನ್ಮಾನ್ಯ ಶ್ರೀ ಸಂತೋಷ್ ಪಾಳೆ ಅವರೇ, ಸರ್, ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಇದ್ದಂಗೆ ಸತ್ಯವನ್ನು ಮಾತಾಡಿರುವುದರಿಂದ, ಸತ್ಯ ಶೋಧನೆ ಮಾಡಿ ಇವರಿಗೆ ಇಂತಹ ಸ್ಥಳದಲ್ಲಿ ಮಾಡಕೂಡದು ಎಂಬುದನ್ನು ಸತ್ಯ ನುಡಿದಿರುವುದರಿಂದ ಈ RSS ಸಂಘದವರು ಅವ್ರ ಮೇಲೆ ಟಾರ್ಗೆಟ್ ಇಟ್ಕೊಂಡು ಒಬ್ಬ ದಲಿತರು ಇರೋದ್ರಿಂದ ಅವರನ್ನು ಸೋಲಿಸಬೇಕಂತೇಳಿ ಚಿತ್ತಾಪುರದಲ್ಲಿ ಬಿಡ್ತಾ ಇದ್ದಾರೋ ಅಥವಾ ಅಲ್ಲಿ ಕೊಲೆ ಸುಲಿಗೆ ಮಾಡಿ ರಕ್ತಪಾತ ಮಾಡಬೇಕಂತ ಏನು ಬಿಡ್ತಾ ಇದ್ದಾರೋ, ಯಾವ ಕಾರಣಕ್ಕಾಗಿ ಎಲ್ಲ ಸಂಘ ಪರಿವಾರದನ್ನು ಚಿತ್ತಾಪುರ ತಾಲೂಕು ಕರೆದಿದ್ದಾರೆ, ಅದಕ್ಕೆ ತಮ್ಮ ಪ್ರತಿಭಟನೆ ತಾವು ಅದರ ವಿರುದ್ಧ ಹೋರಾಟ ಮಾಡಲು ರೆಡಿಯಾಗಿದ್ದರೆ
ಅಥವಾ ಅವರು ಯಾವ ರೀತಿಯಿಂದ ಪ್ರತಿಭಟನೆ ಮಾಡಿದ್ರೆ ಅದೇ ರೀತಿಯಿಂದ ನೀವು ಸಹ ಪ್ರತಿಭಟನೆ ಮಾಡಕ್ಕೆ ನೀವು ತೀರ್ಮಾನ ತೆಗೆದು ಎಂಬುದ್ರ ಬಗ್ಗೆ ಸಾರ್ವಜನಿಕರಿಗೆ ತೀರ್ಮಾನ. ಸರ್, ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಸರ್ ಅಕ್ಟೋಬರ್ 4ನೇ ತಾರೀಕು ಸರ್, ಅಕ್ಟೋಬರ್ 4ನೇ ತಾರೀಕು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರಿಗೂ ಒಂದು ಪತ್ರ ಬರ್ತಾರೆ ಸರ್. ಆ ಪತ್ರದಲ್ಲಿ ತಮ್ಮ ಒಂದು ಲೆಟರ್ ಹೆಡ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರ ಪತ್ರ ಬರೆದಿದೆ ಸರ್. ಅದರಲ್ಲಿ ಅವರು ಉಲ್ಲೇಖ ಮಾಡ್ತಾರೆ ಸಾರ್ವಜನಿಕ ಸ್ಥಳಗಳು ಮತ್ತು ಉದ್ಯಾನವನಗಳು ಹಾಗೆ ಧಾರ್ಮಿಕ ಕ್ಷೇತ್ರಗಳು ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಏನಿದು RSS ಬೈಠಕ್ ಮಾಡ್ತೇವೆ ಸರ್. ಆ ಬೈಠಕ್ಗಳನ್ನು ಕಾನೂನಿನಡಿ ಏನು ಸರ್ಕಾರದ ವತಿಯಿಂದ ಅಥವಾ ಜಿಲ್ಲಾಡಳಿತದ ವತಿಯಿಂದ ಪೂರ್ವಾನುಮತಿ ಪಡೆದು ಏನು ಅಲ್ಲಿ ಬೈಠಕ್ ಮಾಡಬೇಕಂತ ಅನುಮತಿ ತೊಗೊಂಡು ಅನಂತರ ಬೈಠಕ್ ಮಾಡಬೇಕಂತ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದದ ಸರ್. ಆ ಪತ್ರ 4ನೇ ತಾರೀಕು ಬರೆದಿತ್ತು ಸರ್. ಸೇಮ್ ಅದೇ ಅಕ್ಟೋಬರ್ 14ನೇ ತಾರೀಕು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಅವ್ರು ಹಾಕೋತಾರೆ ಸರ್. ಯಾರು? ಪ್ರಿಯಾಂಕ್ ಖರ್ಗೆ ಸರ್ ಅವ್ರು ಹಾಕೋತಾರೆ ಸರ್. ಹಾಕೊಂಡ್ಬಿಟ್ಟ ನಂತರ ಸರ್ ಈ ಸಮಸ್ಯೆ ಕ್ರಿಯೇಟ್ ಆಗ್ತಾವೆ ಸರ್. ಪ್ರಿಯಾಂಕ್ ಖರ್ಗೆ ಅವರು 14 ತಾರೀಕು ಹಾಕೊಂಡ ನಂತರ BJPಯಲ್ಲಿರುವಂಥ ಕೆಲ ನಾಯಕರು ಸರ್, ವಿರೋಧ ಪಕ್ಷ ನಾಯಕ ಆಗಲಿ ಅಥವಾ ಅದರಲ್ಲಿರುವಂಥ ಕೆಲವೊಂದು ಪ್ರಭಾವಿ ನಾಯಕರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಏನು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು RSS ಬ್ಯಾನ್ ಮಾಡಬೇಕಂತ ಹೇಳಿಬಿಟ್ಟು ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ದಾರೆ ಅಂತ ಹೇಳಿಬಿಟ್ಟು ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ಟು ಅವ್ರ ವಿರುದ್ಧ ಅಪಪ್ರಚಾರ ಮಾಡುವ ಮೂಲಕ ಇನ್ನು ರಾಜ್ಯದಂತ ಮತ್ತು ರಾಷ್ಟ್ರದಂತ ಒಂದು ಸುದ್ದಿ ಮಾಡ್ತಾರೆ ಸರ್. ಆ ಸುದ್ದಿಯನ್ನು ಅರಿತಂಥ ಕೆಲವೊಂದು RSS ಮನುವಾದಿಗಳು ಪ್ರಿಯಾಂಕ್ ಖರ್ಗೆ ಅವರಿಗಾಗಲಿ ಅಥವಾ ಮತ್ತು ಕುಟುಂಬ ವರ್ಗದವರಿಗೆ ಕೊಲೆ ಬೆದರಿಕೆ ಕರೆಗಳು ಮತ್ತು ಅವರಿಗೆ ನಿಂದನೆ ಮಾಡುವ ಕರೆಗಳನ್ನು ಮಾಡೋದು ನಾವು ನೋಡಿದ್ದೇವೆ ಸರ್. ಅದೇ ಸಮಯದಲ್ಲೂ ಕೂಡ ಏನು ಇದು ಈ ಇಶ್ಯೂ ನಡೀತಿರುವಂಥ ಸಮಯದಲ್ಲಿ ಉದ್ದೇಶಪೂರ್ವಕವಾಗಿ ಬೇಕಂತಲೇ ಏನು RSSನವರು 19ನೇ ತಾರೀಕು ಚಿತ್ತಾಪುರ್ನಲ್ಲಿ ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿಬಿಟ್ಟು ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿಬಿಟ್ಟು ಚಿತ್ತಾಪುರ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸ್ತಾರೆ. ಇದನ್ನೆಲ್ಲ ಅರಿತುಬಿಟ್ಟು ನಾವು ಏನು RSSನವರು ಉದ್ದೇಶಪೂರ್ವಕವಾಗಿ ಮಾಡ್ತಿರುವಂಥ ಪಥಸಂಚಲನ ಅಲ್ಲಿ ನಿಲ್ಲಿಸಬೇಕಂತ ಉದ್ದೇಶದಿಂದ ನಾವು ಕೂಡ 19ನೇ ತಾರೀಕು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿಬಿಟ್ಟು ಜಿಲ್ಲಾಧಿಕಾರಿಯವರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ನಾವು ಮನವಿ ಸಲ್ಲಿಸೋದಿರ್ತದೆ ಸರ್. ನಮ್ಮ ಮನವಿ 18 ತಾರೀಕು ಸಲ್ಲಿಸಿದ ನಂತರ 18ನೇ ತಾರೀಕು ಸೇಮ್ ಡೇ ನೈಟ್ ನಮಗೆ ಒಂದು ಲಿಖಿತ ಒಂದು ಹಿಂಬರ ಕೊಡ್ತಾರೆ ಸರ್ ತಹಸೀಲ್ದಾರ್ ಅವರು. ಎರಡು RSS ಮತ್ತು ಭೀಮ್ ಆರ್ಮಿ ಎರಡೂ ಕೂಡ ಒಂದೇ ದಿನ ಪಥಸಂಚಲನ ಮಾಡೋದರಿಂದ ಇಬ್ಬರಿಗೂ ಕೂಡ ಅಲ್ಲಿ ನಾವು ಅನುಮತಿ ನಿರಾಕರಣೆ ಮಾಡಿವಂತ ಹೇಳೋದು ಸರ್. ಈಗ ಅದು ಆದ ನಂತರ ಏನು RSSನವರು ಹೈಕೋರ್ಟಿಗೆ ಹೋಗೋದು ಸರ್. ಹೈಕೋರ್ಟಿಗೆ ಹೋದ ನಂತರ ಹೈಕೋರ್ಟು ಒಂದು ಸ್ಪಷ್ಟವಾದ ಒಂದು ನಿರ್ದೇಶನ ನೀಡೋದು ಯಾರಿಗೆ? DC ಅವರಿಗೆ. ಎರಡೂ ಸಂಘಟನೆಯ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಯಾರ ಮೂಲ ದಾಖಲೆಗಳು ಇರ್ತವೋ ಅವ್ರಿಗೆ ನೀವು ಅನುಮತಿ ಕೊಡಬಹುದು ಅಂತ ಹೇಳಿಬಿಟ್ಟು ಜಿಲ್ಲಾಧಿಕಾರಿಗೆ ಹೇಳೋದು ಸರ್. ಈಗ ನಾವು ಮೂಲ ದಾಖಲೆಗಳು ನಮ್ಮ ಸಂಘಟನೆಯ ಬಯಲ, ನಮ್ಮ ಸಂಘಟನೆಯ ನೀತಿ ಆಯೋಗದಿಂದ ಪಡೆದಂಥ ಸರ್ಟಿಫಿಕೇಟು ಪ್ರತಿಯೊಂದು ಕೂಡ ನಾವು ಜಿಲ್ಲಾಧಿಕಾರಿಗೆ ಸಬ್ಮಿಟ್ ಮಾಡಿದೆ ಸರ್. ಉದ್ದೇಶಪೂರ್ವಕವಾಗಿ ಏನು ಈ RSSನವರು ಪ್ರಿಯಾಂಕ್ ಖರ್ಗೆ ಅವರು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಮ್ಮರವಾಗಿ ಬೆಳೆದಂಥ ಒಬ್ಬ ದಲಿತ ನಾಯಕರು ಸರ್. ಅವರನ್ನು ಸೋಲಿಸುವ ಉದ್ದೇಶದಿಂದ ಅವರ ವಿರುದ್ಧ ಅಪಪ್ರಚಾರ ಮಾಡಿ ಏನಿದು ಪಥಸಂಚಲನ ಮಾಡ್ತೇವೆ ಸರ್. ಇದಕ್ಕೆ ನಾವು ಭೀಮ್ ಆರ್ಮಿ ಅತ್ಯಂತ ಉಗ್ರವಾಗಿ ನಾವು ಖಂಡನೆ ಮಾಡ್ತೀವಿ. ಅಲ್ಲಿ ನಾವು ಪಥಸಂಚಲನ ಮಾಡೋಕ್ಕೆ ಬಿಡೋದಿಲ್ಲ ಅಂತ ನನ್ನ ಹೇಳಿಕೆ ಸರ್. ಸನ್ಮಾನ್ಯ ದವಡೆ ಸಾಬ್ರೆ, ಈಗ ಪ್ರಿಯಾಂಕಾ ಖರ್ಗೆ ಅವರು ಸರ್ಕಾರದ ಆದೇಶದಂತೆ ಮತ್ತು ಸಂವಿಧಾನಾತ್ಮಕವಾಗಿ ಅಲ್ಲಿ RSS ಸಂಘದಲ್ಲಿ ಕೆಲಸ ಮಾಡತಕ್ಕಂಥ ಕೆಲವು ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಕಾಯ್ದೆ ಮತ್ತು ಸಂವಿಧಾನದ ಕಾಯ್ದೆ ಏನಂದ್ರೆ ಯಾವುದೇ ಸರ್ಕಾರಿ ನೌಕರದಾರರು ಯಾವ ಸಂಘ ಸಂಸ್ಥೆಗಳಲ್ಲಾಗಲಿ ಅಥವಾ ಇಂಥ ಕಾರ್ಯಚಟುವಟಿಕೆ ಮಾಡತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರ್ದು ಮತ್ತು ಸದಸ್ಯರಾಗಬಾರ್ದಂಥ ಕಾನೂನು ಇದ್ದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ಸರ್ಕಾರ ನೌಕರದಾರರು ಅದರಲ್ಲಿ ಸೇರಿದ್ದಾರೆ. ಈಗ ಅವರು ಸರ್ಕಾರ ನೌಕರದಾರರು ಸೇರಿರ್ತಕ್ಕಂಥ ಜನರು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಚಿತ್ತಾಪುರಕ್ಕೆ ಬರ್ತಾ ಇದ್ದಾರೆ. ಆ ಚಿತ್ತಾಪುರಕ್ಕೆ ಬಂದಲ್ಲಿ ಅಶಾಂತಿ ಇವೆಲ್ಲ ಉತ್ಪತ್ತಿಯಾದಾಗ ಜಿಲ್ಲೆಯ ಅಧಿಕಾರಿಗಳು ಮತ್ತು ಜಿಲ್ಲೆಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಧೀಕ್ಷಕರು, ಪೊಲೀಸ್ ಇಲಾಖೆ ಅಧೀಕ್ಷಕರು ಜವಾಬ್ದಾರರು. ಇಲ್ಲಿ ಏನೇ ಚಿತ್ತಾಪುರದಲ್ಲಿ RSS ಸಂಘಕ್ಕೂ ಮತ್ತು ಭೀಮ್ ಆರ್ಮಿಗೂ ವ್ಯತ್ಯಾಸ ಬಂದಾಗ ನಾನಾ ರೀತಿಯಲ್ಲಿ ಏನಾರ ಘಟನೆ ಆದರೆ ಸಂಪೂರ್ಣ ಜವಾಬ್ದಾರಿ SP ಅವರದೇ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆಯ SP ಅವರೇ ಕಾರಣರಾಗ್ತಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು SP ಅವರು ಕಾನೂನು ಉಲ್ಲಂಘನೆ ಮಾಡಿದರೆ ಇದು ಎಲ್ಲ ಜವಾಬ್ದಾರಿ SP ಮತ್ತು ಜಿಲ್ಲಾಧಿಕಾರಿಗಳಿಗೆ ಬರುತ್ತದೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾನು ಹೇಳಕ್ಕೆ ಇವತ್ತಿನ ದಿವಸ ಏನು ಇಷ್ಟಪಡ್ತಾ ಇದ್ದೀನಿ ಅಂದರೆ,
ಚಿತ್ತಾಪುರದಲ್ಲಿ ನಡೀತಕ್ಕಂಥ 2ನೇ ತಾರೀಕು ಅವರೇನು ಪಥಸಂಚಲನೆ ಕಾರ್ಯಕ್ರಮಕ್ಕೆ ಕೇಳಿದ್ದಾರೆ. ಆ ಪಥಸಂಚಲನೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರು ಮತ್ತು ಸರ್ಕಾರಿ ನೌಕರರು ಎಲ್ಲರೂ ಕೂಡ ಭಾಗವಹಿಸುವಂತೆ ಮೊನ್ನೆ ಆದಾಗ ಒಬ್ಬನನ್ನು ಸಸ್ಪೆಂಡ್ ಮಾಡಿಬಿಟ್ಟು ನೌಕರಿಯಿಂದ ವಜಾ ಮಾಡಿದೆ. ಅದನ್ನು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ಅದರ ಒಂದು ಇದನ್ನು ತೆಗೆದುಕೊಂಡು ಬಂದು ಅವನನ್ನು ಕೆಲಸಕ್ಕೆ ತರುವಂಥ ಕೆಲಸಗಳನ್ನು ಸಂಘ ಪರಿವಾರದವರು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಕಾನೂನುಬದ್ಧವಾಗಿ ಸಂವಿಧಾನದಲ್ಲಿ ಯಾರೇ ಸರ್ಕಾರಿ ನೌಕರದಾರರು ಯಾರೂ ಕೂಡ ಗಲಭೆಯ ಆಗುವಂಥ ಸಂಘ ಪರಿವಾರದವರನ್ನೇ ಸೇರಬಾರ್ದು ಅಂತೇಳಿ ಕಾನೂನಲ್ಲೇ ಇದೆ. ಕಾನೂನನ್ನು ಉಲ್ಲಂಘನೆ ಮಾಡಿ ಈ ನಿಜವಾದ ಕಾನೂನನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಈ RSS ಇವ್ರಿಗೆ ಕಾನೂನೇ ಗೊತ್ತಿಲ್ಲ. ಇವ್ರಿಗೆ ಕಾನೂನು ಏನಂತಾನೆ ಗೊತ್ತಿಲ್ಲ. BJPದವ್ರು ಇವತ್ತಿನ ದಿವಸ ಹೇಳ್ತಾರೆ, ಅಶೋಕ್ ಅವರು ಹೇಳ್ತಾರೆ, ನಾವು ಸಂಘವನ್ನೇ ರಿಜಿಸ್ಟ್ರೇಷನ್ನೇ ಮಾಡಿಲ್ಲ. ತಾವೇನು ಮಾಡ್ತೀರಾ? ಕಾನೂನಿದೆ, ಕೋರ್ಟ್ ಇದೆ. ನಾವು ಇದನ್ನೇ ಹೇಳೋಕ್ಕೆ ಇಷ್ಟಪಡ್ತೀವಿ, ಯಾವಾಗ ಸಂವಿಧಾನದ ಅಡಿಯಲ್ಲಿ ಇವರು ಮಾಡೋದಿಲ್ವೋ ಈ ದೇಶದ ಇವರು ಆತಂಕವಾದಿಗಳು ಇದ್ದಾಗೆ. ಸಂವಿಧಾನ ಅಡಿಯಲ್ಲಿ ಮಾಡ್ತಕ್ಕಂಥವ್ರೆ ಈ ದೇಶದ ಭಕ್ತರು. ಇವತ್ತಿನ ದಿವಸ ಈ ದೇಶದ ಭಕ್ತರು ಯಾರಂತಂದ್ರೆ SC ST OBC ಮೈನಾರಿಟಿ ಜನ, ಅಹಿಂದ ಜನರೇ ಈ ದೇಶದ. ಈ ಆರ್ಯರು ಹೊರದಿಂದ ಬಂದವರು, ಈ ಸಂಘ ಪರಿವಾರವನ್ನು ನಡೆಸೋರು, ಇವರೆಲ್ಲ ಈ ದೇಶದವ್ರಲ್ಲ. ಯಾಕಂತಂದ್ರೆ ಈ ದೇಶವನ್ನು ಚೆನ್ನಾಗಿರ್ಬೇಕು ಅಂದ್ರೆ ಈ RSS ಬ್ಯಾನ್ ಆಗಬೇಕು. ಇವತ್ತಿನ ದಿವಸ ಚಿತ್ತಾಪುರದಲ್ಲಿ ನಡೀತಕ್ಕಂಥ 2ನೇ ತಾರೀಕಿನ ಏನು ಅವರನ್ನ ಪರ್ಮಿಷನ್ ಕೊಟ್ಟರೆ ಇದರ ಹೊಣೆಗಾರರು ನಮ್ಮ ಕಲಬುರಗಿ DC, ತಹಸೀಲ್ದಾರರು, SP, ಕಮಿಷನರ್, IG ಅವರು. ಇದನ್ನು ಕಾನೂನಿನ ಉಲ್ಲಂಘನೆ. ಈಗ ನಮ್ಮನ್ನು ನೀವು ಕೇಳಿದರೆ ರಿಜಿಸ್ಟ್ರೇಷನ್ ಕೊಡಿ ಅಂತ, ನಾವು ರಿಜಿಸ್ಟ್ರೇಷನ್ ಕೊಟ್ಟಿದ್ದೀವಿ. ಅವರು ಕೊಡದೇ ಇದ್ದರೆ ಅವರನ್ನು ಪರ್ಮಿಷನ್ ನೀಡಬಾರದು. ಏನಾದರೂ ಅವರು ಸಂಘ ಪರಿವಾರದ ರಿಜಿಸ್ಟ್ರೇಷನ್ ಇಲ್ಲದೆ ಪರ್ಮಿಷನ್ ಕೊಟ್ಟರೆ ಇದು ಉಗ್ರದ ಹೋರಾಟ, ನಮ್ಮದು ಭೀಮ್ ಆರ್ಮಿದು ನಿರಂತರವಾಗಿ ನಡೆಯುವಂಥ ಕೆಲಸ ನಾವು ಮಾಡ್ತೀವಿ. ಇದನ್ನೇ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅಲ್ಲಿ ಏನೇ ಗಲಭೆ ಆದರೂ ಕೂಡ ಎಲ್ಲ DC ಅವರು ಮತ್ತು SP ಕಮಿಷನರ್ ಅವರು ಹೊಣೆಗಾರ. ಸನ್ಮಾನ್ಯ ಸಂತೋಷ್ ಪಾಳ್ ಅವರೇ, ಒಬ್ಬ MLA ಹೇಳ್ತಾನ, ಏನಂತ ಹೇಳ್ತಾನಂದ್ರೆ, ನೀವು ಕರ್ನಾಟಕ ರಾಜ್ಯದ ಸ್ವಲ್ಪ ಶಾಸಕರು ಮತ್ತು ಒಂದು ರಾಜ್ಯ ನಿಮ್ಮ ಕೈದಾಗಿದ್ದಂತೇಳಿ ನೀವು ಆಟ ಆಡ್ತಾ ಇದ್ದೀರಿ. ಆದ್ರೆ ನಾವು ಇನ್ನೂ ಉಳಿದಿರ್ತಕ್ಕಂಥ 30 ರಾಜ್ಯದಲ್ಲಿ ನಮ್ಮದೇ MLAಗಳು ಸುಮಾರು 200 MLAಗಳು, 300 MP ಗಳು, ಏನೇನೋ ಬಹಳ ಜನ ಇದ್ದೀವಿ. ನಿಮ್ಮದೇನು ಮಹಾ ಜುಜುಬಿ ಕರ್ನಾಟಕ ಅಂತ ಹೇಳ್ತಾರೆ. ಅವರು ಆತ್ಮ ಅವಲೋಕನೆ ಮಾಡಿಕೊಂಡಿಲ್ಲ ಅಂತ ಕಾಣಿಸ್ತದೆ. ಈ MLAಗಳು ಶಾಸಕರು ಆರಿಸ್ಬೇಕಾದ್ರೆ ಸಂವಿಧಾನದಿಂದೇ ಅವರು ಆರಿಸಿ ಬಂದಿದ್ದಾರೆ. ಯಾವಾಗ ಸಂವಿಧಾನನೇ ಅವರು ಅರ್ಧದ ಮೇಲೆ ಆರಿಸಿ ಬಂದು ಅದ್ರ ಮೇಲೆ ಕುಂತು ಸವಾರಿ ಮಾಡ್ತಿರ್ತಕ್ಕಂಥ ಈ ಮೂರ್ಖ MLA ಮತ್ತು ಶಾಸಕರ ಬಗ್ಗೆ ತಾವೇನು ಹೇಳ್ತೀರಿ? ಮೊದಲನೇದಾಗಿ ಅವರ ಹೇಳಿಕೆ ಸಂವಿಧಾನ ವಿರೋಧಿ ಹೇಳಿಕೆ ಸರ್. ಇದನ್ನು ನಾವು ಪ್ರಬಲವಾಗಿ ನಾವು ಖಂಡನೆ ಮಾಡ್ತೀವಿ. ಯಾವುದೇ ಶಾಸಕನಾಗಲಿ ಅಥವಾ MP ಆಗಲಿ ಅವರು ಗೆದ್ದು ಬಂದ ತಕ್ಷಣ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಭಾರತದ ಸಂವಿಧಾನದ ಮೇಲೇ. ನಂತರ ಅವರು ತಮಗೆ ಬೇಕಾದಂಥ ದೇವರ ದಿಂಡ್ರ ಹೆಸರ ಮೇಲೆ ಅಥವಾ ಯಾರಿಗೆ ಬೇಕಾದ ಹೆಸರ ಮೇಲೆ ಪ್ರಮಾಣ ವಚನ ಮಾಡ್ಬೋದು. ಮೊದಲನೇದಾಗಿ ಅವರು ಪ್ರಮಾಣ ವಚನ ಮಾಡೋದು, ನಾನು ಭಾರತದ ನಾಗರಿಕನಾಗಿದ್ದನು ಆಗಿರುತ್ತೇನೆ, ಹಾಗಾಗಿ ಎಲ್ಲ ಪ್ರತಿಯೊಂದು ಜಾತಿ ಧರ್ಮದ ರಕ್ಷಣೆ ಮಾಡುವ ಕರ್ತವ್ಯ ನನ್ನ ಮೇಲೆ ಇದೆ ಅಂತ ಹೇಳಿಬಿಟ್ಟು ಏನು ಅಧಿಕಾರ ಸ್ವೀಕಾರ ಮಾಡಿಬಿಟ್ಟು ನಂತರ ಈ ರೀತಿ ಹೇಳಿಕೆ ಕೊಡೋದನ್ನು ನಾವು ಪ್ರಬಲವಾಗಿ ಖಂಡಿಸ್ತೀವಿ ಸರ್. ಕೊನೆಯದಾಗಿ ನಮ್ಮ ಗೌಡವರೇ, ನಿಮ್ಮ ಆರ್ಮಿ ಮುಖಾಂತರ ಈ ನಾಳೆ ಚಿತ್ತಾಪುರದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸ್ತೀರಿ? ಮತ್ತು ಸರ್ವಸಾಧಾರಣ ಈ ಕರ್ನಾಟಕ ರಾಜ್ಯಾದ್ಯಂತ ಆರ್ಮಿದವ್ರು ಕರೆಸ್ಕೊತಾರೆ, ಇನ್ನು ಗುಲ್ಬರ್ಗ ಜಿಲ್ಲೆ ಆರ್ಮಿದವ್ರು ಅಷ್ಟೇ ಕರೆಸ್ಕೊತಾರೆ, ಯಾವ ರೀತಿಯಿಂದ ಎಷ್ಟು ಜನ ಸೇರಿಸ್ಬೋದು? ಈಗಾಗಲೇ ಈ ಗಲಭೆಯಿಂದ ಕರ್ನಾಟಕದಲ್ಲಿ ಈಗ 4 ದಿವಸಗಳಿಂದ ನಡೀತಕ್ಕಂಥ ಯೂಟ್ಯೂಬು ಮತ್ತು TV ಚಾನಲ್ನಲ್ಲಿ ನೋಡ್ತಕ್ಕಂಥ ಹೋರಾಟದಿಂದ ಇಡೀ ಕರ್ನಾಟಕ ರಾಜ್ಯದಿಂದ ಎಲ್ಲ ಮೂಲೆಗಳಿಂದ ಕರೆ ಬರ್ತಾ ಇದ್ದಾರೆ. ಎಷ್ಟು ಜನ ಬರ್ತಾರೆ ಅನ್ನೋದಕ್ಕೆ ನಾವು ಹೇಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಂದಾಜದ ನಾವು ಲೆಕ್ಕದಲ್ಲಿ ಇಲ್ಲಿ ಚಿತ್ತಾಪುರದಲ್ಲಿರ್ತಕ್ಕಂಥ ಒಂದು 200 ಜನ,
ಮತ್ತು ಗುಲ್ಬರ್ಗ ಜಿಲ್ಲೆಗಳಿಂದ ಬರ್ತಕ್ಕಂಥ ನಾವು ಒಂದು 800 ಜನ ಸೇರಿಬಿಟ್ಟು 1000 ಜನ ನಾವು ಸೇರ್ತೀವಿ ಅನ್ನೋಂಥ ಒಂದು ಮನವಿಯನ್ನು ನೀಡಿದ್ದೀವಿ. ಅದನ್ನು ಬಿಟ್ಟು ಎಲ್ಲ ಜಿಲ್ಲೆಗಳಿಂದ ಬೀದರ್ ಇದೆ, ಬಿಜಾಪುರ ಇದೆ, ಯಾದಗಿರ ಇದೆ, ಬಳ್ಳಾರಿ ಇದೆ, ಚಿತ್ರದುರ್ಗ ಇದೆ, ಎಲ್ಲ ಕಡೆಯಿಂದ ಕರೆ, ಬೆಂಗಳೂರು, ಮೈಸೂರು, ಎಲ್ಲ ಕಡೆಯಿಂದ ಕರೆ ಬರ್ತಾ ಇದ್ದಾವೆ, ನಾವು ಬರ್ತೀವಿ ಅಂತ. ಎಷ್ಟು ಜನ ಬರ್ತಾರೆ ಅಂತ ಅಂದಾಜ ನಾವು ಹೇಳಿಕ್ಕಾಗೋದಿಲ್ಲ ಸರ್. ಅದ್ರ ಜೊತೆಗೆ ಇವರು ಏನು ಎಷ್ಟು ಜನ ಸೇರಿಸ್ತಾರೋ ಅದಕ್ಕಿಂತ ದುಪ್ಪಟ್ಟಾಗಿ ಸೇರಿಸುವಂಥ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವೀಕ್ಷಕರೇ, ಈಗಾಗಲೇ ನಾಳೆ ನಡೀತಕ್ಕಂಥ ಚಿತ್ತಾಪುರ ಘಟನೆಯಲ್ಲಿ ಭೀಮ್ ಆರ್ಮಿ ಅವರು ಕೈಗೊಂಡ ಕ್ರಮದಲ್ಲಿ ಸಾಕಷ್ಟು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿಯಲ್ಲಿ ಬರ್ತಾ ಇದ್ದಾವೆ. ಆರ್ಮಿಯವ್ರ ಜೊತೆಗೆ ದಲಿತ ಸಂಘರ್ಷ ಸಮಿತಿ ಇದೆ, ದಲಿತ ಸೇನಾ ಇದೆ, ದೀನ ದಲಿತರು, ಬಡವ ಜನನು ಇವರಿಂದ ಇದೆ. ಸರ್ವ ಸಾಧಾರಣ ಎಲ್ಲ ಸಮಾಜದವರು ಸಂವಿಧಾನ ರಕ್ಷಣೆಗಾಗಿ ಎಲ್ಲರೂ ಒಂದಾಗಿ ಈ ಒಂದು RSS ಸಂಘವನ್ನು ಪಾಠ ಕಲಿಸಬೇಕೆಂಬ ಧೋರಣೆ ಇಟ್ಟುಕೊಂಡು ಮಾಡ್ತಾ ಇದ್ದಾರೆ ಎಂಬುದನ್ನು, ಈ ಸಂದೇಶವನ್ನು ಇವರು ಕೋರ್ತಾ ಇದ್ದಾರೆ. ಈ ಸಂದೇಶವನ್ನು ಆದಷ್ಟು ಸಂವಿಧಾನಾತ್ಮಕವಾಗಿ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಿಗೆ ಬೆಂಬಲವಾಗಿ ನೀಡತಕ್ಕಂತಹ ಈ ಸಂದರ್ಭದಲ್ಲಿ ಅವರಿಗೆ ನಾವು ನಮ್ಮ ಜೈ ಭೀಮ್ ಟಿವಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಜೈ ಭೀಮ್, ಜೈ ಭಾರತ್.